ಜಿಲ್ಲೆಯಲ್ಲಿ 4 ಜನ ಬಿಜೆಪಿ ಶಾಸಕರಿದ್ದರೂ ಸಹ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಸೋಲು. ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ವಿಧಾನ ಪರಿಷತ್ನ ಸದಸ್ಯ ಡಾಕ್ಟರ್ ಎಂ.ಜಿ. ಮುಳೆ ಒತ್ತಾಯ. ಕಳೆದ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಬೀದರ್ ಜಿಲ್ಲೆಯಲ್ಲಿ 4 ಜನ ಬಿಜೆಪಿ ಶಾಸಕರು ಇದ್ದರೂ ಸಹ ಇಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಸೋಲಾಗಿದ್ದು, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪ್ರಚಂಡ ಬಹುಮತದಿಂದ ಗೆಲುವು ಸಾಧಿಸಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಸೋಲಿಗೆ ನಮ್ಮದೇ ಪಕ್ಷದ ಶಾಸಕರು ಹಾಗೂ ನಾಯಕರು ಕಾರಣವಾಗಿದ್ದು, ಈ ಬಗ್ಗೆ ಸೂಕ್ತ ತನಿಖೆ ನಡೆಸಿ ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿರುವ ಶಾಸಕರು ಹಾಗೂ ಪಕ್ಷದ ಮುಖಂಡರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಬಿಜೆಪಿಯ ವಿಧಾನ ಪರಿಷತ್ನ ಸದಸ್ಯ ಡಾಕ್ಟರ್ ಎಂ.ಜಿ. ಮುಳೆ ಸಲಹೆ ನೀಡಿದರು. ಬೀದರ್ ನಗರದಲ್ಲಿ ಇಂದು ಶನಿವಾರ ಬೆಳಗ್ಗೆ 9 ಗಂಟೆ ಸುಮಾರಿಗೆ ಮಾಧ್ಯಮದ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಎಂಎಲ್ಸಿ ಎಂ.ಜಿ. ಮುಳೆ ಅವರು, ಬಿಜೆಪಿಯಲ್ಲಿ ಇತ್ತೀಚೆಗೆ ಪಕ್ಷ ವಿರೋಧಿ ಚಟುವಟಿಕೆಗಳು ಹೆಚ್ಚಾಗುತ್ತಿವೆ. ಇದೇ ಪರಿಸ್ಥಿತಿ ಮುಂದುವರೆದರೆ 2028ರ ವಿಧಾನಸಭೆ ಚುನಾವಣೆಯಲ್ಲಿ ಪಕ್ಷಕ್ಕೆ ಭಾರೀ ಹಿನ್ನಡೆಯಾಗಲಿದೆ ಎಂದು ಎಂ.ಜಿ. ಮುಳೆ ಆತಂಕ ವ್ಯಕ್ತಪಡಿಸಿದರು. ಪಕ್ಷ ವಿರೋಧಿ ಚಟುವಟಿಕೆ ಯಾರೇ ನಡೆಸಿದರೂ ಸಹ ಅದು ತಪ್ಪು. ಅಂಥವರ ವಿರುದ್ಧ ಕೂಡಲೇ ಪಕ್ಷದಿಂದ ಶಿಸ್ತು ಕ್ರಮ ಕೈಗೊಳ್ಳಬೇಕು ಎಂದು ಎಂ.ಜಿ. ಮುಳೆ ಒತ್ತಾಯಿಸಿದರು. ಇಲ್ಲ, ನನ್ನ ಪರ್ಸನಲ್ ಕೇಳಿದ್ರೆ ನಮ್ಮಲ್ಲಿ ಬೇಸಿಸ್ ಭಾಳ ಆಗಿದೆ, ಆ್ಯಂಟಿ ಪಾರ್ಟಿ ಆ್ಯಕ್ಟಿವಿಟಿ ಭಾಳ ಆಗಿದೆ. ಅದಕ್ಕೆಲ್ಲರೇ ಕಡಿವಾಣ ಹಾಕಬೇಕು. ಅವ್ರು ಕರೆದು ಏನಾದರೂ ಆ್ಯಕ್ಷನ್ ತಗೋಬೇಕು. ನಮ್ಮ ಜಿಲ್ಲೆಯಲ್ಲಿ 6 MLA ಇದ್ದಾರೆ, 4 BJP MLA. ಅಂತೂ ನಮ್ಮದು ಪಾರ್ಲಿಮೆಂಟ್ ಸೀಟ್ ನಾವು ಕಳ್ಕೊಂಡಿವಿ. ಯಾಕೆ? ಎಲ್ಲರಿಗೆ ನಾವು ತಪ್ಪು ಮಾಡ್ತಾ ಇದ್ದೀವಿ. ನಾವೇ ಇಂಟ್ರಸ್ಪೆಕ್ಷನ್ ಮಾಡ್ಕೊಂಡಿವಿ, ಅದು ಗೊತ್ತಾಯ್ತದೆ. ಸೊ ಇದು ಕಡಿವಾಣ ಹಾಕಿದ್ರೆ ಭಾಳ ಕಷ್ಟ ಇದೆ. ವಿರೋಧಿ ಕೆಲಸ ಮಾಡ್ತಾ ಇದ್ದಾರೆ, ಸ್ಪಷ್ಟ ಅದಲ್ಲ. ಈಗ ನಮ್ಮ ಓಟು ಎಷ್ಟು ಬರ್ಬೇಕು ನಮಗೆ ಬಂದಿಲ್ಲ. ಅವ್ರಿಗೆ ಕಾಂಗ್ರೆಸ್ ಓಟ್ ಎಷ್ಟು ಸಿಗ್ಬೇಕು, ಅದಕ್ಕಿಂತ ಜಾಸ್ತಿ ಸಿಕ್ಕು. ಅದು ಮತ್ತು ಆ್ಯಂಟಿ ಪಾರ್ಟಿ ಆ್ಯಕ್ಟಿವಿಟಿ ಆಯ್ತು. ನಮ್ಮ ಡಿಸ್ಟಿಕಲ್ಲೂ ಆಗ್ತಾಯಿದೆ, ಸ್ಟೇಟಲ್ಲೂ ಆಗ್ತಾಯಿದೆ, ಎಲ್ಲ ಕಡೆ ಆಗ್ತಾ ಇದೆ. ಕಡಿವಾಣ ಹಾಕಬೇಕಲ್ಲ. ನಮ್ಮದ್ರೆ ಸ್ಪಷ್ಟ ಮಾತಿದೆ. ನಾವು ಆ್ಯಕ್ಚುಲಿ ನಾವು ಬೀದರಲ್ಲಿ ಭಾಳ ಸ್ಟ್ರಾಂಗ್ ಇದ್ದೇವೆ. ನಾವು 4 MLA ಇದ್ದೀವಿ. ಆ ಪ್ರಭಾವ ಎಲ್ಲರಿಗೆ ಕಾಣ್ತದೆ ನಿಮಗೆ? ನೀವೇ ಹೇಳಿ. ಸೊ ಇದು ಅರ್ಥ ಏನು? ಇದು ಕಡಿವಾಣ ಹಾಕಬೇಕಾಗ್ತದೆ. ಇದ್ರ ಮುಂದೆ 28 ಭಾಳ ಕಷ್ಟ ಇದೆ, ಭಾಳ ಕಷ್ಟ ಇದೆ. ಚುನಾವಣೆಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಈಗಲೇ ಇದಕ್ಕೆಲ್ಲ ರಿಸ್ಟ್ರಿಕ್ಷನ್ ಮಾಡಬೇಕಂತ. ಚುನಾವಣೆ ದೃಷ್ಟಿ ಒಂದು, ಮತ್ತು ಯಾಕೆ ಪಾರ್ಟಿ ಆ್ಯಂಟಿ ಪಾರ್ಟಿ ಆ್ಯಕ್ಟಿವಿಟಿ ಮಾಡಬೇಕು ನೋಡಿ. ನಾನು ಬೇಸಿಕಲಿ ಕಾಂಗ್ರೆಸ್ಸನ್ನು ಬಂದೀನಿ. ಎಲ್ಲ ಕಡೆ ಭಾಳ ನನ್ನ ಸ್ನೇಹಿತರು ಇದ್ದಾರೆ, ಕ್ಲೋಸ್ ರಿಲೇಷನ್ ಇದೆ ನಂದು. ಅದು ಮಾತು ಬೇರೆ. ಅದು ದೈನಂದಿನ ಜೀವನದಾಗ ನಾವು ಮಾತಾಡ್ತೀವಿ, ಅವ್ರ ಮನೆಗೆ ಹೋಗ್ತೀವಿ, ನಮ್ಮ ಮನೆಗೆ ಅವ್ರು ಬರ್ತಾರೆ. ಬಟ್ ಇಲೆಕ್ಷನ್ ಯಾವಾಗ ಬರ್ತದೆ, ಚುನಾವಣೆ ಯಾವಾಗ ಬರ್ತದೆ, ಯುದ್ಧ ಯಾವಾಗ ಚಾಲು ಆಯ್ತದೆ, ಆವಾಗ ನಾವು ನಮ್ಮ ಪಾರ್ಟಿ ಧರ್ಮ ನಾವು ಪಾಲಿಸ್ಬೇಕು. ನನಗೆ 3 ತಿಂಗಳನ್ನ ಇದರೊಳಗಿದ್ದ ಬೆಡ್ ಮೇಲೆ ಎಲ್ಲ ಕಾಂಗ್ರೆಸ್ ಮಂದಿ ಭೇಟಿ ಆದರು, ನಾನು BJP ಭೇಟಿ ಆದರೂ ಅದು ಕಾಂಗ್ರೆಸ್ ಮಂದಿ ಬಂದು ನನ್ನ ಸ್ವಾಸ್ಥ್ಯ ಎನ್ಕ್ವೈರಿ ಮಾಡಿದ್ರು, ಹೆಂಗಿದೆ ಅಂತ. ಅದು ಮಾತು ಬೇರೆ. ನೀವು ಮಹಾಭಾರತದಾಗ ಸಾಯಂಕಾಲ 6-7 ತನಕ ಯುದ್ಧ ಮಾಡ್ತೀವಿ. 6-7 ತನಕ ಒಬ್ರೊಬ್ರಿಗೆ ಭೇಟಿ ಆಗ್ತೀವಿ. ಅವರು ಕ್ಯಾಂಪಿಗೆ ಹೋಗಿ, ಟೆಂಟ್ದಾಗ ಹೋಗಿ, ಯಾವಾಗ ಯುದ್ಧ ಇದೆ ಅವಾಗ ಏನು ಮಾಡ್ತೀವಿ, ಅದು ಬೇಕು. ನಾ ಈಗಲೂ ಈಶ್ವರ ಖಂಡ್ರೆ ಅವರು, ಭೀಮಣ್ಣ ಖಂಡ್ರೆ ಅವರು, ಅವ್ರಿಗೆ ಬಹಳ ಆಪ್ತ. ಇಲ್ಲಂತಿಲ್ಲ. ಖರ್ಗೆ ಅವರು, ಧರ್ಮಸಿಂಗ್ ಅವರು, ಇವತ್ತು ನಾ ಇಲ್ಲ ನಾ ಬರಲ್ಲ. 25 years 7 ಸರಿ ನಾ ಕಂಟೆಸ್ಟ್ ಮಾಡೀನಿ. ಇಲ್ಲ, ವೈಯಕ್ತಿಕ ನಾವು ಅಪೋಸ್ ಇಲ್ಲ. ಬಟ್ ಆ ಪಾರ್ಟಿ ವಿಷಯ ಬಂದರೆ, ಚುನಾವಣೆ ಬಂದರೆ ನಾ BJP ಪರವಾಗಿದ್ದೀನಿ. ಯಾರೂ ಇರಲಿ, ಅಲ್ಲಿ ಮೋಸ ಮಾಡಲ್ಲ. ಅದೇ ಪ್ರಕಾರ ಅವ್ರು ಭೀ ಮೋಸ ಮಾಡಬಾರ್ದು. MP ಎಲೆಕ್ಷನ್ ಏನಾಯಿತು, ಬೀದರ್ದಾಗೆ ಏನಾಯಿತು? ಕಾಂಗ್ರೆಸ್ ಅವರು ಭರ್ಜರಿ ಎಷ್ಟು ಮಾರ್ಜಿನ್ ಎಷ್ಟು? 1.5 lakhs. ಇಲ್ಲಿ 4 MLA BJP ಇದೆ. ಇಲ್ಲ, ಇದಕ್ಕೆಲ್ಲ ಶಿಕ್ಷಣ ಹಾಕ್ಬೇಕಂತ ಹಾಕಬೇಕಾದ್ರೆ ನಾವು ಜಿಂದ ಇರಬೇಕಾದ್ರೆ ಇಲ್ಲ, ಒಂದು ಮನೆ ಬೀಳಬೇಕಾದ್ರೆ ಒಂದು ಇದು ಸಾಕಂತ. ಒಂದೇ ಕಲ್ಲು ಬಿದ್ದರೆ ಎಲ್ಲ ಬೀಳ್ತದೆ.
ಅದು ಆ ಪ್ರಕಾರ ಆಗಬಾರ್ದಲ್ಲ. ಇದು ಭಾಳ ಜರೂರಿ ಆದಂತ. ಅವ್ರೇನು ಕರೆದಾರ, ಚಿಂತನೆ ಮಾಡ್ತಾ ಇದ್ದಾರೆ ಹೈಕಮಾಂಡ್ದವರು, ಅವ್ರು ಒಳ್ಳೆ ಕೆಲಸ ಮಾಡ್ತಾಯಿದ್ರು. ಮೊದಲೇ ಬೀದರ್ ಬಗ್ಗೆನೂ ಅದು ಮೊದಲೇ ಚರ್ಚೆ ಆಗೋದಿತ್ತು, MP ಬಗ್ಗೆ. ಆವಾಗೇ ಇದು ಚರ್ಚೆ ಆದರೆ ಆವಾಗೇ ಕಡಿವಾಣ ಆಗದೆ ಇದು ಪರಿಸ್ಥಿತಿ ಬರ್ತಿಲ್ಲ. ಈ ಪ್ರಕಾರ ಇಲ್ಲಿಯವರು ಹಾಕಿರ್ಬೋದು ಅಂತೀರಾ ಸರ್ ಕ್ರಾಸ್ ಔಟ್? ಸೀಕ್ರೆಟ್ ಬ್ಯಾಟ್ ಇದೆ. ನಾ ಬೆಂಗಳೂರಾಗ ಇದ್ದಿಲ್ಲ, ನಾ MLC ಇದ್ದೀನಿ, ಅಲ್ಲಿ ಅಸೆಂಬ್ಲಿ ನನಗೆ ಗೊತ್ತಿಲ್ಲ. ಬಟ್ ಬೇಸಿಸ್ ಇದೆ, ಆ್ಯಂಟಿ ಪ್ಯಾಟ್ರಿಯೋಟಿಕ್ ನಡೀತಾನೆ ಇದೆ. ನಮ್ಮ ತನ್ನೊಂದು ಓಪನ್ ಇದು ಇದೆ, ಡೈಲಿ ಅದನ್ನು ಡೇ ಟು ಡೇ